Reacting to the demise of veteran S. Janaki, MLA Sharna Basappa Darshanapur said she sang thousands of songs for the Kannada film industry and established herself as one of the most respected playback singers. He noted that her songs continue to live in the hearts of people even today, describing her passing as a great loss. Darshanapur prayed for strength and courage to her family during this difficult time. He further stated that on behalf of Karnataka state government representatives have already visited the conveyed condolence to the bereaved family. Janaki, affectionately called Janaki Amma, passed away in Mysore at the age of 88. ಈಗಾಗಲೇ ನಮ್ಮ ಸರ್ಕಾರಕ್ಕೆ ಕೂಡ ನಿನ್ನೆ ಆರ್ಭಟಗಳ ಒಂದ್ಸತಿ ಬರಗಾಲ ಬಂತು ಸಿದ್ದರಾಮಯ್ಯ ಇದ್ದಾಗ NDRF ನಾರ್ಮ್ಸ್ ಪ್ರಕಾರ ಏನು ದುಡ್ಡು ಕೊಡ್ಬೇಕಾಗಿತ್ತು ಅದ್ರ ಜೊತೆಲಿ ಅಡಿಷನಲ್ ಆಗಿ ಕೊಟ್ಟರು. ಅದು ಕೇಂದ್ರ ಸರ್ಕಾರ ಇನ್ನೂ ದುಡ್ಡು ಬಂತ. ಅದು NDRF ನಾರ್ಮ್ಸ್ ಪ್ರಕಾರ ನಾವು ರಾಜ್ಯ ಸರ್ಕಾರ ಕೊಟ್ಟ ದುಡ್ಡು ಬಂತ ಕೊಡೋರಿಗೆ ನೀವು ಕೇಳ್ತಿರಲ್ಲ, ಕೊಡ್ಲಾರ್ದವ್ರಿಗೆ ಕೇಳ್ರಿ. ಸ್ವಲ್ಪ ಒಂದ್ಸತಿ ಕೋರ್ಟ್ಲಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ದುಡ್ಡು ತಂದಿಲ್ಲ ಪರಿಹಾರ. ಸರ್ ಕೇಳ್ರಿ, ಬರಗಾಲ ಘೋಷಣೆ ಮಾಡ್ಲಕ್ಕ ರೂಲ್ಸ್ ಅವೆಲ್ಲ ಕೂಡ ಬಂದಿಲ್ಲ. ಎಲ್ಲ ನೋಡಿ ಕಳಿಸ್ತಾರ, ಆಮೇಲೆ ಘೋಷಣೆ ಮಾಡ್ತಾರೆ. ಇಲ್ಲ ಕರೆಕ್ಟ್. ಅದು ಇಲ್ಲ ಅಂತ ಯಾರು ಅಂತಾರೆ? ಏನು ಮಳೆ ಬಂದ್ರು ಅಂತಂದ್ರೆ ನಮ್ಮಲ್ಲಿ ಬಿತ್ತಿಗೆಸಿಂದ ಹಾಳಾಗಿವಿ. ನಮ್ಮ ಮಳೆ ಒಳ್ಳೆ ಬಂತು, ಮೊದಲ ತಿಂಗಳ ಮೊದಲ ಬಿತ್ತೀವಿ, ಹಾಳಾಗಿವಿ. ಇಲ್ಲಂತ ಯಾರು ಅಂದಿಲ್ಲಲ್ಲ. ನಮ್ಮ ಜವಾಬ್ದಾರಿ ರಾಜ್ಯ ಸರ್ಕಾರ ಜವಾಬ್ದಾರಿ ನಾವು ಮಾಡೀವಿ. ಕೇಂದ್ರ ಸರ್ಕಾರ ಜವಾಬ್ದಾರಿ ಆದಿಲ್ಲ. ಹೋದ ಸಂದರ್ಭದಾಗ ಹೆಚ್ಚು ಮಳೆ ಬಂದ ಬೆಳೆ ಹಾನಿ ಆದ. ನಿಮ್ಮ ಬೀದರ್, ಯಾದಗಿರ, ಬಿಜಾಪುರ, ಗುಲ್ಬರ್ಗ ಸಿದ್ದರಾಮಯ್ಯರು ಬಂದು ವೈಮಾನಿಕ ಸಮೀಕ್ಷೆ ಮಾಡಿ ತಕ್ಷಣ ಗುಲ್ಬರ್ಗದ ಒಂದು ಎಲ್ಲ ಮೀಟಿಂಗ್ ಮಾಡಿ NDRF ನಾರ್ಮ್ಸ್ ಪ್ರಕಾರ ಏನೇನು ದುಡ್ಡು ಬರಬೇಕು ಅದನ್ನು ಅನೌನ್ಸ್ ಮಾಡಿ ಅಡಿಷ್ನಲ್ ಆಗಿ ದುಡ್ಡು ಅನೌನ್ಸ್ ಮಾಡಿದ್ರು. ಕೇಂದ್ರ ಸರ್ಕಾರದಿಂದ ಬಂತ ದುಡ್ಡು ಇನ್ನು NDRF ನಾರ್ಮ್ಸ್ ಪ್ರಕಾರ ಅವಾಗ